ವಿಕ್ಟೋರಿಯಾ ಆಸ್ಪತ್ರೆಗೆ ಬರೋರು ಯಾರು ಕೂಡ ದುಡ್ಡಿನವರಲ್ಲ. ಏನೋ ನಮಗೆ ಆರೋಗ್ಯದಲ್ಲಿ ಸೇವೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದು ಕೈ ನೋವು ಅಂತೇಳಿ ಚೆಕಪ್ ಮಾಡಿದ್ರೆ ಬೆನ್ನೋವಿನ ಸ್ಕ್ಯಾನಿಂಗ್ ಮಾಡ್ತಾರೆ. ಕೈ ನೋವಿಗೂ ಬೆನ್ನೋವಿಗೂ ಏನ್ ಸಂಬಂಧ? ಕೈ ನೋವು ಅಂದ್ರೆ ಬೆನ್ನೋವಿನ ಚೆಕಪ್ ಮಾಡಿಸ್ತಾರೆ ಅಂತೇಳಿ ರೋಗಿಗಳು ಅಳಲನ್ನ ತೋಡ್ಕೊಳ್ತಾ ಇದ್ರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇದನ್ನ ಗಮನ ಹರಿಸ್ತಾ ಇದ್ದೀರಾ? ಬಡ ರೋಗಿಗಳ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಧಿಕಾರಿಗಳು. ಅಧ್ವಾನಗಳ ಆಗರವಾಗೋಗಿದೆ ವಿಕ್ಟೋರಿಯಾ ಆಸ್ಪತ್ರೆ. ಕೈ ನೋವು ಅಂದ್ರೆ ನಾನಾಗ್ಲೇ ಹೇಳ್ದಾಗೆ ಬೆನ್ನಿನ ಸ್ಕ್ಯಾನಿಂಗ್ ಮಾಡ್ತಾರೆ. ಏನ್ ಸಂಬಂಧ? ಇರೋ ನೋವು ಒಂದು, ಸ್ಕ್ಯಾನಿಂಗ್ ಮತ್ತೊಂದು. ಯಾಕೆ ಈ ರೀತಿ ನಿರ್ಲಕ್ಷ್ಯ? ಯಾಕೆ ಈ ರೀತಿ ಅಧ್ವಾನ? ಯಾಕೆ ಬಡ ಜನರ ಜೀವದ ಜೊತೆ ಆಟ ಆಡ್ತಾ ಇದ್ದೀರಿ? ಮಹಿಳೆಗೆ ಮತ್ತೊಮ್ಮೆ ಸ್ಕ್ಯಾನ್ ಮಾಡಿಸುವಂತೆ ತಾಕೀತು ಮಾಡಿದರಂತೆ. ಕೈ ನೋವು ಅಂತ ಬಂದವರವರು ಬೆನ್ನೋವು ಸ್ಕ್ಯಾನಿಂಗ್ ಮಾಡಿದ್ರು. ವಿನಾಕಾರಣ 200 ರೂಪಾಯಿ ಖರ್ಚು ಅಂತ ಹೇಳಿ ಮಹಿಳೆ ಬೇಸರ ಹೊರಹಾಕಿದ್ದಾರೆ. ಅಧ್ವಾನಗಳ ಆಗರವಾಗಿದೆ ವಿಕ್ಟೋರಿಯಾ ಆಸ್ಪತ್ರೆ. ಆರೋಗ್ಯ ಸಚಿವರೇ, ಏನ್ ನಡೀತಿದೆ ಅಂತ ನೋಡ್ಬೇಕಲ್ಲ ನೀವು. ನೋಡಿ, ನಾವು ತೋರಿಸ್ತಿದ್ದೀವಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ಬಡ ಬಂದಿದ್ದು ನಾವು ಕೈಗೆ ಅಂತ ತೋರಿಸ್ಕೊಳಕ್ ಬಂದಿದ್ದು. ಬಟ್ ಆ ಡಾಕ್ಟರ್ ಹತ್ರ ನಾನು ಕೂಲಂಕಷವಾಗಿ ಹೇಳ್ದೆ, ನನಗೆ ಈ ತರ ಕೈ ನೋವಿದೆ, ಬಿದ್ದು ಗಾಡಿ ಮೇಲಿಂದ ಬಿದ್ದು ನನಗೆ ಕೈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ದೆ. ಬಟ್ ಅವರು ಕೈಗೆ ಯಾವುದೇ ರೀತಿಯಾದ ಮೆಡಿಸಿನ್ ಬರ್ತಿಲ್ಲ. ನನಗೆ ಬೆನ್ನಿಗೆ ಮತ್ತೆ ಕಾಲಿಗೆ ಸಿಟಿ ಸ್ಕ್ಯಾನಿಗೆ ಬಂದು 2400 ರೂಪಾಯಿ ಸಿಟಿ ಸ್ಕ್ಯಾನಿಗೆ ಅಮೌಂಟ್ ಕಟ್ಟಿಸ್ಕೊಂಡು ಸಿಟಿ ಸ್ಕ್ಯಾನ್ ಕೊಟ್ಟಿದ್ದಾರೆ. 2400 ರೂಪಾಯಿ ಅಮೌಂಟ್ ಕಟ್ಟಿದೀವಿ. ಅದು ರಿಪೋರ್ಟ್ ತೋರ್ಸಕ್ ಹೋದಾಗ ಡಾಕ್ಟರ್ ಹೇಳ್ತಿದ್ದಾರೆ, ಇದು ಬೆನ್ನಿಗೆ ಮತ್ತೆ ಕಾಲಿಗೆ ಸಂಬಂಧಪಟ್ಟಿದ್ದಮ್ಮ, ಕೈಗೆ ಸಂಬಂಧಪಟ್ಟಿದ್ದಲ್ಲ ಅಂತೇಳಿ. ಇವಾಗ 3 ಡಾಕ್ಟರ್ ಎಕ್ಸ್ರೇ ಬರ್ತಿದ್ದಾರೆ. ಎಕ್ಸ್ರೇನು ಮಾಡಿಸಿದೀನಿ, ರಿಪೋರ್ಟ್ ತೋರಿಸ್ತಾರೆ. ಬಟ್ ನೀವು ಹೇಳಿದ್ದು ಕೈಗೆ ಅಂತಲ್ವಾ? ಕೈಗೆ ಅಂತಾನೆ ಹೇಳಿದ್ದು ಅವ್ರ ಹತ್ರ. ಬಟ್ ಅವ್ರು ಏನಕ್ಕೆ ಬೆನ್ನು ತೋರಿಸಿ ಎಲ್ಲಾನು ಹೇಳಿದೆ. ನನ್ಗೆ ಯಾವ ತರ ಪೇನ್ ಇದೆ, ನನಗೆ ಯಾವ ತರ ನೋವು ಬರ್ತಿದೆ, ಇಟ್ಕೊಳಕ್ ಆಗ್ತಾ ಇಲ್ಲ, ಮತ್ತೆ ಮಗುಗೆ ನನಗೆ ಸ್ನಾನ ಮಾಡ್ಸಕ್ ಆಗ್ತಾ ಇಲ್ಲ, ಪಾದ ತೊಳೆಯಕ್ ಆಗ್ತಾ ಇಲ್ಲ, ನನ್ನ ಮುಖನ ನಾನು ಹಿಂಗೆ ಬೆಂಡ್ ಮಾಡಿ ನನಗೆ ವಾಶ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳಿದೀನಿ. ಆದ್ರೂ ಅವ್ರು ಬರ್ದಿರೋದು ಬೆನ್ನಿಗೆ ಸಿಟಿ ಸ್ಕ್ಯಾನಿಗೆ ಬೆನ್ನಿಗೆ ಬರ್ತಿದೆ. ಬೆನ್ನಿದ್ ಮಾಡಿಸ್ಕೊಂಡ್ ಬಂದ ಮೇಲೆ ಇದಲ್ಲ ಅಂತ ಹೇಳ್ತಾರಾ? ಅದೇ ಡಾಕ್ಟ್ರ ಇವಾಗ ಬೇರೆ ಡಾಕ್ಟರ್ ಇದು ಬೆನ್ನಿಗೆ ಬರ್ದಿರೋದು ರಿಪೋರ್ಟ್ ಅಮ್ಮ, ಕೈ ಇದಲ್ಲ, ಬೆನ್ನು ಮತ್ತೆ ಕಾಲಿಗೆ ಬರ್ದಿರೋದು. ಆಮೇಲೆ ಏನ್ ಹೇಳಿದ್ರು ಅವರು? ಇದು ಕೈ ಬೆನ್ನುದು ಏನು ಪ್ರಾಬ್ಲಮ್ ಇಲ್ಲ, ಕೈಗೆ ನೀವು ಎಕ್ಸ್ರೇ ಮಾಡಿಸಿ. ಅದಕ್ಕೆಷ್ಟು ನೀವು ಖರ್ಚು ಮಾಡಿದ್ರ? 100 ರೂಪೀಸ್ ಕಟ್ಟಿದ್ವಿ. ಸಿಟಿ ಸ್ಕ್ಯಾನಿಗೆ ಬಂದು 2400 ರೂಪಾಯಿ ಕಟ್ಟಿದ್ದು ಹೋದ್ ವಾರ ಗುರುವಾರ. ಅದ್ ನಿಮಗೊಂಥರ ವೇಸ್ಟ್ ಅಲ್ವಾ? 2400 ರೂಪಾಯಿ ವೇಸ್ಟ್ ಅಲ್ವಾ ಮೇಡಮ್? ನಾವೀಗ ಬಡವರು ಅಂತ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಏನಕ್ಕೆ ಬರ್ತೀವಿ? ನಮ್ಗೆ ಹೊರಗಡೆ ಎಲ್ಲ ನಾವು ಖರ್ಚು ಮಾಡೋಕೆ ನಮ್ಮ ಹತ್ರ ಆಗಲ್ಲ ಅಂತ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಬರ್ತೀವಿ. ಬಟ್ ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಕೇಳೋ ತಾಳ್ಮೆನೇ ಇಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಹೇಳಿ? ನಾವೇ ಒಂದ್ ಹೇಳಿದ್ರೆ ಅವರೇ ಒಂದ್ ಬರ್ತೀವಿ, ನಾವೇನ್ ಮಾಡೋಣ? ಹೆಚ್ಚಿನ ಮಾಹಿತಿ. ವಿಕ್ಟೋರಿಯಾ ಆಸ್ಪತ್ರೆಗೆ ಬರೋರು ಯಾರು ಕೂಡ ದುಡ್ಡಿನವರಲ್ಲ. ಏನೋ ನಮಗೆ ಆರೋಗ್ಯದಲ್ಲಿ ಸೇವೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದು ಕೈ ನೋವು ಅಂತೇಳಿ ಚೆಕಪ್ ಮಾಡಿದ್ರೆ ಬೆನ್ನೋವಿನ ಸ್ಕ್ಯಾನಿಂಗ್ ಮಾಡ್ತಾರೆ. ಕೈ ನೋವಿಗೂ ಬೆನ್ನೋವಿಗೂ ಏನ್ ಸಂಬಂಧ? ಕೈ ನೋವು ಅಂದ್ರೆ ಬೆನ್ನೋವಿನ ಚೆಕಪ್ ಮಾಡಿಸ್ತಾರೆ ಅಂತೇಳಿ ರೋಗಿಗಳು ಅಳಲನ್ನ ತೋಡ್ಕೊಳ್ತಾ ಇದ್ರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇದನ್ನ ಗಮನ ಹರಿಸ್ತಾ ಇದ್ದೀರಾ? ಬಡ ರೋಗಿಗಳ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಧಿಕಾರಿಗಳು. ಅಧ್ವಾನಗಳ ಆಗರವಾಗೋಗಿದೆ ವಿಕ್ಟೋರಿಯಾ ಆಸ್ಪತ್ರೆ. ಕೈ ನೋವು ಅಂದ್ರೆ ನಾನಾಗ್ಲೇ ಹೇಳ್ದಾಗೆ ಬೆನ್ನಿನ ಸ್ಕ್ಯಾನಿಂಗ್ ಮಾಡ್ತಾರೆ. ಏನ್ ಸಂಬಂಧ? ಇರೋ ನೋವು ಒಂದು, ಸ್ಕ್ಯಾನಿಂಗ್ ಮತ್ತೊಂದು. ಯಾಕೆ ಈ ರೀತಿ ನಿರ್ಲಕ್ಷ್ಯ? ಯಾಕೆ ಈ ರೀತಿ ಅಧ್ವಾನ? ಯಾಕೆ ಬಡ ಜನರ ಜೀವದ ಜೊತೆ ಆಟ ಆಡ್ತಾ ಇದ್ದೀರಿ? ಮಹಿಳೆಗೆ ಮತ್ತೊಮ್ಮೆ ಸ್ಕ್ಯಾನ್ ಮಾಡಿಸುವಂತೆ ತಾಕೀತು ಮಾಡಿದರಂತೆ. ಕೈ ನೋವು ಅಂತ ಬಂದವರವರು ಬೆನ್ನೋವು ಸ್ಕ್ಯಾನಿಂಗ್ ಮಾಡಿದ್ರು. ವಿನಾಕಾರಣ 200 ರೂಪಾಯಿ ಖರ್ಚು ಅಂತ ಹೇಳಿ ಮಹಿಳೆ ಬೇಸರ ಹೊರಹಾಕಿದ್ದಾರೆ. ಅಧ್ವಾನಗಳ ಆಗರವಾಗಿದೆ ವಿಕ್ಟೋರಿಯಾ ಆಸ್ಪತ್ರೆ. ಆರೋಗ್ಯ ಸಚಿವರೇ, ಏನ್ ನಡೀತಿದೆ ಅಂತ ನೋಡ್ಬೇಕಲ್ಲ ನೀವು. ನೋಡಿ, ನಾವು ತೋರಿಸ್ತಿದ್ದೀವಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ಬಡ ಬಂದಿದ್ದು ನಾವು ಕೈಗೆ ಅಂತ ತೋರಿಸ್ಕೊಳಕ್ ಬಂದಿದ್ದು. ಬಟ್ ಆ ಡಾಕ್ಟರ್ ಹತ್ರ ನಾನು ಕೂಲಂಕಷವಾಗಿ ಹೇಳ್ದೆ, ನನಗೆ ಈ ತರ ಕೈ ನೋವಿದೆ, ಬಿದ್ದು ಗಾಡಿ ಮೇಲಿಂದ ಬಿದ್ದು ನನಗೆ ಕೈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ದೆ. ಬಟ್ ಅವರು ಕೈಗೆ ಯಾವುದೇ ರೀತಿಯಾದ ಮೆಡಿಸಿನ್ ಬರ್ತಿಲ್ಲ. ನನಗೆ ಬೆನ್ನಿಗೆ ಮತ್ತೆ ಕಾಲಿಗೆ ಸಿಟಿ ಸ್ಕ್ಯಾನಿಗೆ ಬಂದು 2400 ರೂಪಾಯಿ ಸಿಟಿ ಸ್ಕ್ಯಾನಿಗೆ ಅಮೌಂಟ್ ಕಟ್ಟಿಸ್ಕೊಂಡು ಸಿಟಿ ಸ್ಕ್ಯಾನ್ ಕೊಟ್ಟಿದ್ದಾರೆ. 2400 ರೂಪಾಯಿ ಅಮೌಂಟ್ ಕಟ್ಟಿದೀವಿ. ಅದು ರಿಪೋರ್ಟ್ ತೋರ್ಸಕ್ ಹೋದಾಗ ಡಾಕ್ಟರ್ ಹೇಳ್ತಿದ್ದಾರೆ, ಇದು ಬೆನ್ನಿಗೆ ಮತ್ತೆ ಕಾಲಿಗೆ ಸಂಬಂಧಪಟ್ಟಿದ್ದಮ್ಮ, ಕೈಗೆ ಸಂಬಂಧಪಟ್ಟಿದ್ದಲ್ಲ ಅಂತೇಳಿ. ಇವಾಗ 3 ಡಾಕ್ಟರ್ ಎಕ್ಸ್ರೇ ಬರ್ತಿದ್ದಾರೆ. ಎಕ್ಸ್ರೇನು ಮಾಡಿಸಿದೀನಿ, ರಿಪೋರ್ಟ್ ತೋರಿಸ್ತಾರೆ.
ಬಟ್ ನೀವು ಹೇಳಿದ್ದು ಕೈಗೆ ಅಂತಲ್ವಾ? ನಾನು ಕೈಗೆ ಅಂತಾನೆ ಹೇಳಿದ್ದು ಅವ್ರ ಹತ್ರ. ಬಟ್ ಅವ್ರು ಏನಕ್ಕೆ ಬೆನ್ನು ಕೈನು ತೋರಿಸಿ ಎಲ್ಲಾನು ಹೇಳಿದೆ, ನನ್ಗೆ ಯಾವ ತರ ಪೇನ್ ಇದೆ, ನನ್ಗೆ ಯಾವ ತರ ನೋವು ಬರ್ತಿದೆ, ಇಟ್ಕೊಳಕ್ ಆಗ್ತಾ ಇಲ್ಲ, ಮತ್ತೆ ಮಗುಗೆ ನನಗೆ ಸ್ನಾನ ಮಾಡ್ಸಕ್ ಆಗ್ತಾ ಇಲ್ಲ, ಪಾದ ತೊಳಿಯಕ್ ಆಗ್ತಾ ಇಲ್ಲ, ನನ್ನ ಮುಖನ ನಾನು ಹಿಂಗೆ ಬೆಂಡ್ ಮಾಡಿ ನನ್ಗೆ ವಾಶ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳಿದೀನಿ. ಆದ್ರೂ ಅವ್ರು ಬರ್ದಿರೋದು ಸಿಟಿ ಸ್ಕ್ಯಾನಿಗೆ ಬೆನ್ನಿಗೆ ಬರ್ತಿದೆ. ಬೆನ್ನಿದ್ ಮಾಡಿಸ್ಕೊಂಡ್ ಬಂದ ಮೇಲೆ ಇದಲ್ಲ ಅಂತ ಹೇಳ್ತಾರಾ? ಅದೇ ಡಾಕ್ಟ್ರ? ಇವಾಗ ಬೇರೆ ಡಾಕ್ಟರ್. ಇದು ಬೆನ್ನಿಗೆ ಬರ್ದಿರೋದು ರಿಪೋರ್ಟ್ ಅಮ್ಮ, ಕೈದಲ್ಲ, ಬೆನ್ನು ಮತ್ತೆ ಕಾಲಿಗೆ ಬರ್ದಿರೋದು. ಆಮೇಲೆ ಏನ್ ಹೇಳಿದ್ರು ಅವರು? ಇದು ಕೈ ಬೆನ್ನುದು ಏನು ಪ್ರಾಬ್ಲಮ್ ಇಲ್ಲ, ಕೈಗೆ ನೀವು ಎಕ್ಸ್ರೇ ಮಾಡಿಸಿ ಅಂತ ಹೇಳಿ. ಅದಕ್ಕೆ ಎಷ್ಟು ನೀವು ಖರ್ಚು ಮಾಡಿದ್ರ? ₹100 ಕಟ್ಟಿದ್ವಿ. ಸಿಟಿ ಸ್ಕ್ಯಾನಿಗೆ ಬಂದು ₹2,400 ಕಟ್ಟಿದ್ದು ಹೋದ್ವಾರ ಗುರುವಾರ. ಅದ್ ನಿಮಗೊಂಥರ ವೇಸ್ಟ್ ಅಲ್ವಾ? ₹2,400 ವೇಸ್ಟ್ ಅಲ್ವಾ ಮೇಡಮ್? ನಾವೀಗ ಬಡವರು ಬಗರು ಅಂತ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಏನಕ್ಕೆ ಬರ್ತೀವಿ? ನಮ್ಗೆ ಹೊರಗಡೆ ಎಲ್ಲ ನಾವು ಖರ್ಚು ಮಾಡೋಕ್ಕೆ ನಮ್ಮ ಹತ್ರ ಆಗಲ್ಲ ಅಂತ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಬರ್ತೀವಿ. ಬಟ್ ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಕೇಳೋ ತಾಳ್ಮೆನೇ ಇಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಹೇಳಿ? ನಾವೇ ಒಂದ್ ಹೇಳಿದ್ರೆ ಅವರೇ ಒಂದ್ ಬರ್ತೀವಿ, ನಾವ್ ಏನ್ ಮಾಡೋಣ? ವಿಕ್ಟೋರಿಯಾ ಆಸ್ಪತ್ರೆಗೆ ಬರೋರು ಯಾರು ಕೂಡ ದುಡ್ಡಿನವರಲ್ಲ. ಏನೋ ನಮಗೆ ಆರೋಗ್ಯದಲ್ಲಿ ಸೇವೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದು ಕೈ ನೋವು ಅಂತೇಳಿ ಚೆಕಪ್ ಮಾಡಿದ್ರೆ ಬೆನ್ನೋವಿನ ಸ್ಕ್ಯಾನಿಂಗ್ ಮಾಡ್ತಾರೆ. ಕೈ ನೋವಿಗೂ ಬೆನ್ನೋವಿಗೂ ಏನ್ ಸಂಬಂಧ? ಕೈ ನೋವು ಅಂದ್ರೆ ಬೆನ್ನೋವಿನ ಚೆಕಪ್ ಮಾಡಿಸ್ತಾರೆ ಅಂತೇಳಿ ರೋಗಿಗಳು ಅಳಲನ್ನ ತೋಡ್ಕೊಳ್ತಾ ಇದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದನ್ನ ಗಮನ ಹರಿಸ್ತಾ ಇದ್ದೀರಾ? ಬಡ ರೋಗಿಗಳ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಧಿಕಾರಿಗಳು. ಅಧ್ವಾನಗಳ ಆಗರವಾಗೋಗಿದೆ ವಿಕ್ಟೋರಿಯಾ ಆಸ್ಪತ್ರೆ. ಕೈ ನೋವು ಅಂದ್ರೆ ನಾನಾಗ್ಲೇ ಹೇಳ್ದಾಗೆ ಬೆನ್ನಿನ ಸ್ಕ್ಯಾನಿಂಗ್ ಮಾಡ್ತಾರೆ. ಏನ್ ಸಂಬಂಧ? ಇರೋ ನೋವು ಒಂದು, ಸ್ಕ್ಯಾನಿಂಗ್ ಮತ್ತೊಂದು. ಯಾಕೆ ಈ ರೀತಿ ನಿರ್ಲಕ್ಷ್ಯ? ಯಾಕೆ ಈ ರೀತಿ ಅಧ್ವಾನ? ಯಾಕೆ ಬಡ ಜನರ ಜೀವದ ಜೊತೆ ಆಟ ಆಡ್ತಾ ಇದ್ದೀರಿ? ಮಹಿಳೆಗೆ ಮತ್ತೊಮ್ಮೆ ಸ್ಕ್ಯಾನ್ ಮಾಡಿಸುವಂತೆ ತಾಕೀತ್ ಮಾಡಿದರಂತೆ. ಕೈ ನೋವು ಅಂತ ಬಂದವರವರು ಬೆನ್ನೋವು ಸ್ಕ್ಯಾನಿಂಗ್ ಮಾಡಿದ್ರು. ವಿನಾಕಾರಣ ₹200 ಖರ್ಚು ಅಂತ ಹೇಳಿ ಮಹಿಳೆ ಬೇಸರ ಹೊರಹಾಕಿದ್ದಾರೆ. ಅಧ್ವಾನಗಳ ಆಗರವಾಗಿದೆ ವಿಕ್ಟೋರಿಯಾ ಆಸ್ಪತ್ರೆ. ಆರೋಗ್ಯ ಸಚಿವರೇ, ಏನ್ ನಡೀತಿದೆ ಅಂತ ನೋಡ್ಬೇಕಲ್ಲ ನೀವು. ನೋಡಿ, ನಾವು ತೋರಿಸ್ತಿದ್ದೀವಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ಬಡ ಬಂದಿದ್ದು. ನಾವು ಕೈಗೆ ಅಂತ ತೋರ್ಸ್ಕೊಳಕ್ ಬಂದಿದ್ದು. ಬಟ್ ಆ ಡಾಕ್ಟರ್ ಹತ್ರ ನಾನು ಕೂಲಂಕಷವಾಗಿ ಹೇಳ್ದೆ, ನನ್ಗೆ ಈ ತರ ಕೈ ನೋವಿದೆ, ಬಿದ್ದು ಗಾಡಿ ಮೇಲಿಂದ ಬಿದ್ದು ನನಗೆ ಕೈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ದೆ. ಬಟ್ ಅವರು ಕೈಗೆ ಯಾವುದೇ ರೀತಿಯಾದ ಮೆಡಿಸಿನ್ ಬರ್ತಿಲ್ಲ. ನನಗೆ ಬೆನ್ನಿಗೆ ಮತ್ತೆ ಕಾಲಿಗೆ ಸಿಟಿ ಸ್ಕ್ಯಾನಿಗೆ ಬಂದು ₹2,400 ಸಿಟಿ ಸ್ಕ್ಯಾನಿಂಗ್ ಅಮೌಂಟ್ ಕಟ್ಟಿಸ್ಕೊಂಡು ಸಿಟಿ ಸ್ಕ್ಯಾನ್ ಬರ್ತಿದ್ದಾರೆ. ₹2,400 ಅಮೌಂಟ್ ಕಟ್ಟಿದೀವಿ. ಅದು ರಿಪೋರ್ಟ್ ತೋರ್ಸಕ್ ಹೋದಾಗ ಡಾಕ್ಟರ್ ಹೇಳ್ತಿದ್ದಾರೆ, ಇದು ಬೆನ್ನಿಗೆ ಮತ್ತೆ ಕಾಲಿಗೆ ಸಂಬಂಧಪಟ್ಟಿದ್ದಮ್ಮ, ಕೈಗೆ ಸಂಬಂಧಪಟ್ಟಿದ್ದಲ್ಲ ಅಂತೇಳಿ. ಇವಾಗ 3 ಡಾಕ್ಟರ್ ಎಕ್ಸ್ರೇ ಬರ್ತಿದ್ದಾರೆ. ಎಕ್ಸ್ರೇನು ಮಾಡಿಸಿದೀನಿ, ರಿಪೋರ್ಟ್ ತೋರಿಸ್ತೀನಿ. ಬಟ್ ನೀವು ಹೇಳಿದ್ದು ಕೈಗೆ ಅಂತಲ್ವಾ? ಕೈಗೆ ಅಂತಾನೆ ಹೇಳಿದ್ದು ಅವ್ರ ಹತ್ರ. ಬಟ್ ಅವ್ರು ಏನಕ್ಕೆ ಬೆನ್ನು ತೋರಿಸಿ ಎಲ್ಲಾನು ಹೇಳಿದೆ, ನನ್ಗೆ ಯಾವ ತರ ಪೇನ್ ಇದೆ, ನನ್ಗೆ ಯಾವ ತರ ನೋವು ಬರ್ತಿದೆ, ಇಟ್ಕೊಳಕ್ ಆಗ್ತಾ ಇಲ್ಲ, ಮತ್ತೆ ಮಗುಗೆ ನನಗೆ ಸ್ನಾನ ಮಾಡ್ಸಕ್ ಆಗ್ತಾ ಇಲ್ಲ, ಪಾದ ತೊಳಿಯಕ್ ಆಗ್ತಾ ಇಲ್ಲ, ನನ್ನ ಮುಖನ ನಾನು ಹಿಂಗೆ ಬೆಂಡ್ ಮಾಡಿ ನನ್ಗೆ ವಾಶ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳಿದೀನಿ. ಆದ್ರೂ ಅವ್ರು ಬರ್ದಿರೋದು ಸಿಟಿ ಸ್ಕ್ಯಾನಿಗೆ ಬೆನ್ನಿಗೆ ಬರ್ತಿದೆ. ಬೆನ್ನಿದ್ ಮಾಡಿಸ್ಕೊಂಡ್ ಬಂದ ಮೇಲೆ ಇದಲ್ಲ ಅಂತ ಹೇಳ್ತಾರಾ? ಅದೇ ಡಾಕ್ಟ್ರ? ಇವಾಗ ಬೇರೆ ಡಾಕ್ಟರ್. ಇದು ಬೆನ್ನಿಗೆ ಬರ್ದಿರೋದು ರಿಪೋರ್ಟ್ ಅಮ್ಮ, ಕೈದಲ್ಲ, ಬೆನ್ನು ಮತ್ತೆ ಕಾಲಿಗೆ ಬರ್ದಿರೋದು. ಆಮೇಲೆ ಏನ್ ಹೇಳಿದ್ರು ಅವರು? ಇದು ಕೈ ಬೆನ್ನುದು ಏನು ಪ್ರಾಬ್ಲಮ್ ಇಲ್ಲ, ಕೈಗೆ ನೀವು ಎಕ್ಸ್ರೇ ಮಾಡಿಸಿ ಅಂತ ಹೇಳಿ. ಅದಕ್ಕೆ ಎಷ್ಟು ನೀವು ಖರ್ಚು ಮಾಡಿದ್ರ? ₹100 ಕಟ್ಟಿದ್ವಿ. ಸಿಟಿ ಸ್ಕ್ಯಾನಿಗೆ ಬಂದು ₹2,400 ಕಟ್ಟಿದ್ದು ಹೋದ್ವಾರ ಗುರುವಾರ. ಅದ್ ನಿಮಗೊಂಥರ ವೇಸ್ಟ್ ಅಲ್ವಾ? ₹2,400 ವೇಸ್ಟ್ ಅಲ್ವಾ ಮೇಡಮ್? ನಾವೀಗ ಬಡವರು ಬಗರು ಅಂತ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಏನಕ್ಕೆ ಬರ್ತೀವಿ? ನಮ್ಗೆ ಹೊರಗಡೆ ಎಲ್ಲ ನಾವು ಖರ್ಚು ಮಾಡೋಕ್ಕೆ ನಮ್ಮ ಹತ್ರ ಆಗಲ್ಲ ಅಂತ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಬರ್ತೀವಿ. ಬಟ್ ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಕೇಳೋ ತಾಳ್ಮೆನೇ ಇಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಹೇಳಿ? ನಾವೇ ಒಂದ್ ಹೇಳಿದ್ರೆ ಅವರೇ ಒಂದ್ ಬರ್ತೀವಿ, ನಾವ್ ಏನ್ ಮಾಡೋಣ? ಹೆಚ್ಚಿನ